ಬಿಜೆಪಿ ಹಾಲಿ ಶಾಸಕನ ವಿರುದ್ಧ ಈಗ ಕೊಲೆ ಆರೋಪ ಕೇಳಿಬಂದಿದೆ. ಕೊಲೆ ಮಾಡಿಸಿದ್ರ ಬಿಜೆಪಿಯ ಹಾಲಿ ಶಾಸಕ ಅನ್ನುವಂಥ ಪ್ರಶ್ನೆ ಇದೆ. 2025 ಜನವರಿ 9ರಂದು ಓರ್ವ ವ್ಯಕ್ತಿಯ ಸಾವಾಗಿತ್ತು. ಅದು ಆತ್ಮಹತ್ಯೆ ಅಲ್ಲ, ಶಾಸಕ ಮಾಡಿಸಿದಂತಹ ಕೊಲೆ ಅಂತ ಹಾಲಿ ಬಿಜೆಪಿ ಶಾಸಕರ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಇನ್ನು 2025 ಜನವರಿ 9ರಂದು ಓರ್ವ ವ್ಯಕ್ತಿಯ ಸಾವಾಗಿತ್ತು. ಇದು ಆತ್ಮಹತ್ಯೆ ಅಲ್ಲ, ಶಾಸಕ ಮಾಡಿಸಿದಂತಹ ಕೊಲೆ ಅಂತ ಬಿಜೆಪಿ ಶಾಸಕರ ವಿರುದ್ಧವಾಗಿ ಈಗ ಆರೋಪ ಕೇಳಿಬಂದಿದೆ. ಹಾಲಿ ಬಿಜೆಪಿ ಶಾಸಕರ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿರುವಂಥದ್ದು. ಬಣ್ಣ ಬಯಲಾಗೋ ಭಯದಲ್ಲಿ ಕೊಲೆ ಮಾಡಿಸಿದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕೊಲೆ ಮಾಡಿಸಿದ್ನ ಬಿಜೆಪಿಯ ಹಾಲಿ ಶಾಸಕ. 2025 ಜನವರಿ 9ರಂದು ಓರ್ವ ವ್ಯಕ್ತಿಯ ಕೊಲೆಯಾಗಿತ್ತು. ಅದು ಆತ್ಮಹತ್ಯೆ ಅಲ್ಲ, ಶಾಸಕ ಮಾಡಿಸಿದಂತಹ ಕೊಲೆ. ಅದು ಸಾವಲ್ಲ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ, ಅದು ಕೊಲೆ ಆಗಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡಲಾಗ್ತಾ ಇದೆ. ಹಾಲಿ ಬಿಜೆಪಿ ಶಾಸಕರ ವಿರುದ್ಧವಾಗಿ ಸ್ಫೋಟಕ ಆರೋಪ ಕೇಳಿಬಂದಿದೆ. ಬಣ್ಣ ಬಯಲಾಗುವಂತಹ ಭಯದಲ್ಲಿ ಕೊಲೆ ಮಾಡಿಸಿದ್ರಾ ಅಂತ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧವಾಗಿ ಈಗ ಕೊಲೆ ಆರೋಪ ಕೇಳಿಬಂದಿದೆ. ಕಾರು ಚಾಲಕ ಸುನಿಲ್ ಲಮಾಣಿ ಆತ್ಮಹತ್ಯೆ ಕೇಸಿಗೆ ಈಗ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧವಾಗಿ ಹೊಸ ಬಾಂಬ್ ಸ್ಫೋಟಗೊಂಡಿದೆ. ಅಂದ್ರೆ ಕಾರು ಚಾಲಕ ಸುನಿಲ್ ಲಮಾಣಿ ವಿರುದ್ಧ ಇನ್ನು ಆತ್ಮಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಚಂದ್ರು ಲಮಾಣಿ ವಿರುದ್ಧ ಆರೋಪ ಕೇಳಿಬಂದಿದೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ವಿರುದ್ಧವೇ ಕೊಲೆ ಆರೋಪ ಮಾಡಲಾಗಿದೆ. ಮೃತ ಸುನಿಲ್ ಶಾಸಕ ಚಂದ್ರು ಲಮಾಣಿ ಅವರ ಸಂಬಂಧಿಯಾಗಿದ್ರು. 2025 ಜನವರಿ 9ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಶಾಸಕ ಚಂದ್ರು ಲಮಾಣಿ ಮನೆಯಲ್ಲೇ ಪ್ರಾಣವನ್ನ ಬಿಟ್ಟಿದ್ದಂತಹ ಚಾಲಕ ಮನೆ ಕಟ್ಟೋ ಬಗ್ಗೆ ಸಹೋದರರ ನಡುವೆ ಕಲಹ ಉಂಟಾಗಿತ್ತು. ಅದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇತ್ತು. ಆದ್ರೆ ಸುನಿಲ್ ಸಾವಿಗೆ ಇಲ್ಲಿ ಈಗ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಕುಟುಂಬ. ಸುನಿಲ್ನನ್ನ ಕೊಂದು ನೇಣು ಬಿಗಿದಿದ್ದಾರೆ ಅಂತ ಕುಟುಂಬ ಈಗ ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಕೊಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಕಾರು ಚಾಲಕ ಸುನಿಲ್ ಲಮಾಣಿ ಆತ್ಮಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ವಿರುದ್ಧವೇ ಈಗ ಕೊಲೆ ಆರೋಪ ಕೇಳಿಬಂದಿದೆ. ಚಂದ್ರು ಲಮಾಣಿ ಕಾರು ಚಾಲಕನಾಗಿದ್ದಂತಹ ಸುನಿಲ್ ಲಮಾಣಿ, ಮೃತ ಸುನಿಲ್ ಹಾಗೂ ಶಾಸಕ ಚಂದ್ರು ಲಮಾಣಿ ಅವರು ಸಂಬಂಧಿಕರಾಗಿದ್ರು. 2025 ಜನವರಿ 9ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಅದು ಶಾಸಕ ಚಂದ್ರು ಲಮಾಣಿ ಅವರ ಮನೆಯಲ್ಲೇ. ಇನ್ನು ಮನೆ ಕಟ್ಟುವ ಬಗ್ಗೆ ಸಹೋದರರ ನಡುವೆ ಕಲಹ ಉಂಟಾಗಿತ್ತು. ಅದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇತ್ತು. ಆದರೆ ಸುನಿಲ್ ಸಾವಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕುಟುಂಬ ಕೊಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಸುನಿಲ್ನನ್ನ ಕೊಂದು ನೇಣು ಬಿಗಿದಿದ್ದಾರೆ ಅಂತ ಕುಟುಂಬ ಆರೋಪವನ್ನ ಮಾಡಿದೆ. ಜಯಪ್ಪ, ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರ ಕಾರು ಚಾಲಕಿ ನನ್ನ ತಮ್ಮ ಸುನಿಲ್ ಲಮಾಣಿ ಅವರು ಇವತ್ತಿಗೆ ತೀರ್ಕೊಂಡು 1 ವರ್ಷ 5 ತಿಂಗಳು ಆಯಿತು. ಅವರಿಗೆ ಬಿಫೋರ್ ಅವರ ಸಾವಿನ ಮೊದಲ 3 ತಿಂಗಳಿಂದ ಅವರಿಗೆ ತಮ್ಮನಿಗೆ ಹಿಂಗೆ ಬೆದರಿಕೆ ಹಾಕೋದು, ಆಮೇಲೆ ಅವನ ಒತ್ತಡ ಮಾಡಿ ನನ್ನ ವಿಷಯವನ್ನು ಏನಾರ ಹೇಳಿದ್ರೆ ನಿನಗೆ ನಿನ್ನ ಕೊಲೆ ಮಾಡಿಸ್ತೇನೆ, ನಿನ್ನ ಕೆಲಸ ಬಿಟ್ಟೆ ಅಂದರೆ ನಿನಗೆ ಹುಬ್ಳಿಯಲ್ಲಿ ನಿನಗೆ ಕೊಲೆ ಮಾಡಿಸ್ತೇನೆ ಅಂತ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಸರ್. ಆಮೇಲೆ ಅವನಿಗೆ ಪೇಮೆಂಟ್ ಕೊಡಲಾರ್ದ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಸರ್. ಆಮೇಲೆ ಅವನಿಗೆ ಸಾವು ನಂಗೆ ಭಾಳ ಟಾರ್ಚರ್ ಮಾಡ್ತಾ ಇದ್ದಾನೆ. ಇವನಿಗೆ ಹೆಂಗೆ ಮಾಡೋದು, ಕೆಲಸ ಬಿಟ್ರು ನನಗೆ ಭಾಳ ಇದು ಮಾಡ್ತಾರೆ. ಇವರು ಹೆಂಗೆ ಮಾಡೋಣ, ನನಗೆ ಭಾಳ ಜೀವ ಬೆದರಿಕೆ ಹಾಕತ್ತಾರ, ಹೆಂಗೆ ಮಾಡೋಣ ಅಂತಂದು ಭಾಳ ನಮಗೆ ತಮ್ಮ ಹೇಳ್ಕೊಂಡಾರ. ಆಮೇಲೆ ಪೇಮೆಂಟ್ ಕೊಡು, ಏನು ಆಗಿದೆ ಕೊಡಂದ್ರೆ ಇಲ್ಲ, ನಾನು ಪೇಮೆಂಟ್ ಈಗ ಕೊಡೋದಿಲ್ಲ ನಿನಗೆ. ಅವನಿಗೆ ಕೇಳಿದಾಗ ಅವನಿಗೆ ಭಾಳ ಅಂದರೆ ಭಾಳ ಚಿತ್ರಹಿಂಸೆ ಕೊಟ್ಟೋದು ಮಾಡಿದ್ದಾನೆ ಸರ್. 2 ವರ್ಷ 9 ತಿಂಗಳು ಸರ್. ಅದರಲ್ಲಿ 80,000 ಅಷ್ಟೇ ಸ್ಯಾಲ್ರಿ ಕೊಟ್ಟಿದ್ದಾನೆ ಸರ್. ಉಳ್ಕಿದ್ದನ್ನು ಸರ್ ಎಲ್ಲ ಆಲ್ರೆಡಿ ಎಲ್ಲ ಕೊಟ್ಟಿದ್ದೆ ನಾನು. ಏನು ನಮ್ಮ ಹತ್ರ ಏನಿಲ್ಲ ದುಡ್ಡು ಅಂತಂದು ಕೇಳ್ತಿದ್ದಾರೆ ಸರ್.
2 ವರ್ಷ 9 ತಿಂಗಳಿಂದ ಸರ್. ಹಾಂ ಸರ್, ಅದು 2 ವರ್ಷ 9 ತಿಂಗಳ ಸರ್. ಹಾಂ, ಅಲ್ಲಿಂದ ಅಲ್ಲಿ ಸರ್. ಇಲ್ಲ ಸರ್, 80,000 ಅಷ್ಟೇ ಕಟ್ಟಿದ್ದಾನೆ ಸರ್. ಅಂದ್ರೆ 35,000 ಸರ್, ಅಂದ್ರೆ 30,000 ಸರ್ ಟೋಟಲ್. ಅಂದ್ರೆ ಬೆಳಗ್ಗೆ 6ರಿಂದ ರಾತ್ರಿ 2 ಗಂಟೆ ಒಂದು ಒಬ್ಬನೇ ಡ್ರೈವರ್ ಸರ್ ನನ್ನ ತಮ್ಮ. ಅವನಿಗೆ ಎಷ್ಟು ಬೇಡಪ್ಪ ಇಬ್ರು ಡ್ರೈವರ್ ಇದು ಮಾಡೋಣ. ಅವನಿಗೆ ಇಲ್ಲ, ನಾ ಮಾತಾ ಕೇಳ್ತಾ ಇಲ್ಲ, ನಂಗೆ ಒಬ್ಬಂಗೆ ಭಾಳ ಇದಾಗಿದೆ, ನಾ ಭಾಳ ಟಾರ್ಚರ್ ಮಾಡ್ತಾ ಇದ್ದೆ, ನಂಗೆ ಒಬ್ಬಂಗೆ ಡ್ರೈವಿಂಗ್ ಮಾಡಿ ನಂಗೆ ಹೊಡಿಲಿಕ್ಕೆ ಹೆಣ ಮಾಡಿ ಕಳ್ಸೋಣ. ಮತ್ತೆ ಇನ್ನೂ ಜೀವತ್ತ ಇದ್ದವ್ ನಾವು ಮಗ ಕರ್ಕೊಂಡು ಹೋಗಂತ ಹೇಳಿ ನಾವು ಹೇಳ್ತೀವಿ. ಇವ್ರ ಗಂಡ ಹೆಂಡತಿ ಕರ್ಕೊಂಡು ಹೋಗಿ ಹಿಂಗ್ ಮಾಡ್ತಾರ. ಮೊನ್ನೆ ನಾವು ನ್ಯಾಯ ಸಿಗೋದಿಲ್ಲ ಅಂತಂದ್ರೆ ನಾವು ಫೆಬ್ರವರಿ ಮೊನ್ನೆ 17ನೇ ತಾರೀಕು ಬಾಲಾಜಿ ಹಾಸ್ಪಿಟಲ್ ನಾವು ಕಚೇರಿ ಹತ್ರನೇ ನಾವು ನನ್ನ ತಮ್ಮ ನ್ಯಾಯ ಕೊಡಿಸಿ ಅಂತಂದು ಹೋಗಿದ್ದೀವಿ ಸರ್. ನಾವು ನಮ್ಮ ಫ್ರೆಂಡ್ಸ್ ನಮ್ಮ ತಂದೆ ತಾಯಿ ಅಂತ ಹೋಗಿದ್ದೀವಿ ಸರ್. ಅಲ್ಲಿ ಅವ್ರು ಬೆಂಬಲಿಗ ಅಲ್ಲಿ ಪೊಲೀಸರಿಗೆ ನಮಗೆ ಕಳ್ರು ಅಂತಂದು ನಮಗೆ ಜೀಪಲ್ಲಿ ಹಾಕೊಂಡು ನಾವು ಪೊಲೀಸರಿಗೆ ನಾವು ಇಲ್ಲಿ ನಮಗೆ ಚಿತ್ರಹಿಂಸೆ ಕೊಟ್ಟರು ಸರ್. ನಮ್ಗೆ ಯಾರಿದೆ ಸರ್ ರಕ್ಷಣೆಗೆ? ನಮ್ಗೆ ಯಾರು ರಕ್ಷಣೆ ಇಲ್ಲ ಸರ್. ಅಲ್ಲಿಂದ ಫೋನ್ ಮಾಡಿದೆ ಹಂಗೆ ಹಿಂಗೆ ಅಂತಂದು ನಮಗೆ ರೈ ಮಾಡಿಸನ್ ಸರ್. ಅದು ಬೆಂಬಲಿಗರ ಸರ್. ಮತ್ತೆ ಅಲ್ಲಿ ಪೊಲೀಸ್ ಅವರು ಬಂದು ನಮಗೆ ಜೀಪಲ್ಲಿ ಹಾಕೊಂಡು ಹೋಗಿ ನಮಗೆ ಚಿತ್ರಹಿಂಸೆ ಕೊಟ್ಟು ಆಮೇಲೆ ನಿಮ್ಮ ಮೇಲೆ ನಿಮಗೆ ಕ್ರಿಮಿನಲ್ ಕೇಸ್ ಹಾಕಿ ಅಂತಂದು ಹೆದರಿಸಿದೆ ಸರ್. ನಮಗೆ ರಾತ್ರಿ 8-9 ಗಂಟೆಗೆ ಬಿಟ್ಟರು ಸರ್ ನಮಗೆ ಪೊಲೀಸರು. ಅದೇ ಸರ್, ನಾವು ಮಾಡಕ್ ಹೋದ್ರೆ ಇಬ್ರೆ ಬೆದರಿಗೆ ಎಲ್ಲಿ ಮಾಡಕ್ ಹೋದ್ರು ಸರ್ ಬೆದರಿಕೆ ಆಗೋದು ಸರ್. ಎಲ್ಲ ಮಾಡೋದು ಸರ್. ಇವ್ನು ಮಾಡೋದು 3 ದಿನ ಆಗಿಲ್ಲ, ನಾವು ವಿಚಾರ ಮಾಡಕತ್ತಿದ್ವಿ ಸರ್. ಅಯ್ಯೋ ನಮ್ಮ ಮೊನ್ನೆ ನಾವು ಜವಾಬ್ದಾರಿ ಆಗಿದ್ನಲ್ಲ ಇವ 3 ದಿನ 8 ದಿನ ಆಗಿದೆ ಸರ್. 8 ದಿನ ಆದ್ಮೇಲೆ ಲೋಕಾಯುಕ್ತ ಬೆಳಿಗ್ಗೆ ಇದ್ದಾವೆ. ಅವಾಗ ನಾವು ಬಿಟ್ಟು ಅಲ್ಲಿ ಕೊಡ್ಬೇಕಂತ ಮಾಡ್ತೀವಿ. ಅವಾಗ ನೀವು ಹೇಳಿದ್ರೆ SC STಗೆ ಯಾಕೆ ಒಳ್ಳೆಯದು ಇದೆ ಅಂತೇಳಿ ಅದ್ರೊಳಗೆ ಒಂದು ಹತ್ತೇನು ಎಷ್ಟೋ ದಿನ ಆ ಕಡೆ ಹೋಗ್ಬಿಟ್ರೆ ಇವ ಒಳಗಾಗ್ಯಾನಂತ ಮತ್ತೆ ಎಲ್ಲಿ ಹೋಗಿ ಕೇಳ್ಬೇಕ್ರಿ? ಎಲ್ಲಿ ಅದ ನಾವು ನೀವು ನಮ್ಗೆ ಧಮಕಿ ಕೊಟ್ಟಾವಂತ ಮತ್ತೆ ಜೈಲಾಗಿ ಶಿಫ್ಟ್ ಮಾಡ್ರಿ ಸರ್. ಈಗ ನಮಗೆ